ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರ್ಸೋಣ, ಏನು ತಲೆ ಕೆಡಿಸಿರುತ್ತೆ. ನಾವು ನೋಟಿಸ್ನ ನಮ್ಮ ಮನೆಗೆ ಅಂಟಿಸಿದ್ದಾರೆ, ಏನು ಅಂತ ಅಂಟಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೂತದೇನಿದೆ ನಮ್ಮ ಇದಿರುತ್ತೆ. ನಾನೇನು SIT ಎಲ್ಲ ಯಾವ ತನಿಖೆ ಮಾಡಿದ್ರು ನಾವು ಅದಕ್ಕೆ ಇದ್ದೀವಿ. ಸರ್ ಯಾವತ್ತು ಹೇಳಿದ್ರಿ ಸರ್ ಏನು ತನಿಖೆಗೆ? ಅದೇನು ಗೊತ್ತಿಲ್ಲ, ತಿಳ್ಕೊಂಡು ಸರ್ ಈಗ ಪ್ರಜ್ವಲ್ ರೇವಣ್ಣ ಆ ಶೆಟ್ಟಿ ಎದುರಿಸೋ ಶಕ್ತಿ ಇದೆ, ಮಾಡ್ತೀವಿ. ಸರ್ ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರ್ಸೋಣ, ಏನು ತಲೆ ಕೆಡಿಸಿರುತ್ತೆ. ನಾವು ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರ್ಸೋಣ, ಏನು ತಲೆ ಕೆಡಿಸಿರುತ್ತೆ. ನಾವು ನೋಟಿಸ್ನ ನಮ್ಮ ಮನೆಗೆ ಅಂಟಿಸಿದ್ದಾರೆ, ಏನು ಅಂತ ಅಂಟಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಕೂತದೇನಿದೆ ನಮ್ಮ ಇದಿರುತ್ತೆ. ನಾನೇನು SIT ಎಲ್ಲ ಯಾವ ತನಿಖೆ ಮಾಡಿದ್ರು ನಾವು ಅದಕ್ಕೆ ಇದ್ದೀವಿ. ಸರ್ ಯಾವತ್ತು ಹೇಳಿದ್ರಿ ಸರ್ ಏನು ತನಿಖೆಗೆ? ಅದೇನು ಗೊತ್ತಿಲ್ಲ, ತಿಳ್ಕೊಂಡು ಸರ್ ಈಗ ಪ್ರಜ್ವಲ್ ರೇವಣ್ಣ ಆ ಶೆಟ್ಟಿ ಎದುರಿಸೋ ಶಕ್ತಿ ಇದೆ, ಮಾಡ್ತೀವಿ. ಸರ್ ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರ್ಸೋಣ, ಏನು ತಲೆ ಕೆಡಿಸಿರುತ್ತೆ. ನಾವು SIT ಅವರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. SIT ಎಲ್ಲ ಯಾವ ತನಿಖೆ ಆದರೂ ನಾವು ಸಹಕಾರ ಕೊಡೋದಕ್ಕೆ ಸಿದ್ಧ. ತನಿಖೆಯನ್ನು ಎದುರಿಸ್ತೀವಿ, ವಿಚಾರಣೆಗೆ ಹಾಜರಾಗ್ತೀವಿ. ಎಲ್ಲ ಯಾವ ಈ ಷಡ್ಯಂತ್ರ ಏನಿದೆ ಇದೆಲ್ಲದರ ವಿರುದ್ಧ ಹೋರಾಡ್ತೀವಿ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತಕ್ಕಂಥ ಮಾತು ರೇವಣ್ಣ ಅವರು ಹೇಳಿರ್ತಕ್ಕಂಥದ್ದು. ಈಗ ಅಲ್ಲಿಂದ ಅವರು ಬೆಂಗಳೂರಿಗೆ ಹೊರಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅದು ಒಂದು ರೀತಿಯಲ್ಲಿ ಕರೆಕ್ಟು. ಅವರಿಗೆ ಅವರ ವಕೀಲರು ಯಾರಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಮಾತನಾಡಿಸಿ ಈ ನೋಟಿಸ್ಗೆ ಯಾವ ರೀತಿ ಉತ್ತರ ಕೊಡಬೇಕು, ಏನು ಮಾಡಬೇಕು ಎಲ್ಲವನ್ನ ಕೂತು ಚರ್ಚೆ ಮಾಡಿ ನಂತರ ನಾವು ತೀರ್ಮಾನ ತಗೋತೀವಿ ಅಂತಕ್ಕಂಥ ಮಾತನ್ನು ರೇವಣ್ಣ ಅವರು ಆಡಿರ್ತಕ್ಕಂಥದ್ದು. ಬಟ್ ಅವರಿಗೂ ನೋಟಿಸ್ ಬಂದಿದೆ, ಅವರ ಪುತ್ರನಿಗೂ ನೋಟಿಸ್ ಬಂದಿದೆ. ಹಾಗಾಗಿ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆ ದೂರಿನಲ್ಲಿ ಅವರೇ A1 ಆರೋಪಿ ನಂಬರ್ 1 ಇರೋದ್ರಿಂದ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ.